ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ತುಂಬ ಜಾಸ್ತಿ ಇದ್ದಾವೆ. ಆ ಅತೃಪ್ತ ಆತ್ಮಗಳ ಏನು ಮನಸ್ಸಿನಲ್ಲೇ ಅತೃಪ್ತಿ ಇದೆಯಲ್ಲ, ಅದು ಸ್ಫೋಟ ಆಗಿ ರಾಮಲಿಂಗಾರೆಡ್ಡಿಯವ್ರ ಮುಖಾಂತರ ಮೊದಲನೇ ಆತ್ಮ ಹೊರಗಡೆ ಬಂದಿದೆ. ಅನೇಕರಿಗೆ ಕೆಲವರು ಬೇರೆಯವರ ಅಧಿಕಾರದಲ್ಲಿ ಕೂತ್ಕೊಂಡದ್ದು ನೋಡೋಕ್ಕೆ ಸಮಾಧಾನ ಇಲ್ಲ. ಕೆಲವರಿಗೆ ತಾವು ಅಧಿಕಾರವನ್ನು ಬಿಡೋದಕ್ಕೆ ತಯಾರಿಲ್ಲ. ಈ ಕಾಂಗ್ರೆಸ್ಸಿನ ಈ ಕರ್ನಾಟಕ ರಾಜ್ಯದ ಈಗಿನ ಪರಿಸ್ಥಿತಿ ನೋಡಿದ್ರೆ ಈ ಸರ್ಕಾರ 2 ವರ್ಷ ಖಂಡಿತ ಪೂರ್ಣ ಆಗಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಬಹಳ ಬೇಗ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ. ಎಲ್ಲ ಹಿಂದುತ್ವವಾದಿಗಳು ಒಂದಾಗಬೇಕು, ರಾಜ್ಯದಲ್ಲಿ ಹಿಂದುತ್ವವಾದದ ಸರ್ಕಾರ ಬರಬೇಕು. ಇದು ಈ ಒಂದು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಟ್ಟಿದ್ದು ಹಿಂದೆ ಗೇಮ್ ಪ್ಲಾನ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ನಾನು ಇಷ್ಟೇ ಹೇಳಿದೆ, ಕೆಲವರಿಗೆ ಅಧಿಕಾರವನ್ನು ಬೇರೆಯವ್ರು ಕೂತ್ಕೊಂಡಿದ್ದು ನೋಡೋದಕ್ಕೆ ಸಮಾಧಾನ ಇಲ್ಲ. ಕೆಲವರಿಗೆ ತಾವೇ ಅಧಿಕಾರದಲ್ಲಿ ಇರಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಪೂರ್ಣ ವಿವರ ಯಾರು ಏನು ಕತೆ ಅನ್ನೋದು ಆದಷ್ಟು ಬೇಗ ತಾನೇ ಬಹಿರಂಗ ಆಗುತ್ತೆ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಕೇವಲ ಅವರೊಬ್ಬರ ತೀರ್ಮಾನ ಇದು ಅಂತ ನನಗೇನು ಅನಿಸಲ್ಲ. ಇನ್ಯಾರು ಇದ್ರ ಹಿಂದಿದ್ದಾರೆ, ಏನು ಕತೆ, ಇದೆಲ್ಲವೂ ಕೂಡ ಆದಷ್ಟು ಬೇಗ ಹೊರಗೆ ಬರುತ್ತೆ. ನಾನು ಕೂಡ ಬಹಿರಂಗವಾಗಿ ಯಾರು ಮುಂದೆ ಇದ್ರ ಹಿಂದಿದ್ದಾರೆ, ಯಾರ್ಯಾರು ಇದರಲ್ಲಿ ಈ ಆಟದಲ್ಲಿದ್ದಾರೆ, ಯಾವ್ಯಾವ ಆತ್ಮಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದೆ, ಇದನ್ನು ಬಹಿರಂಗವಾಗಿ ನಾನು ಆದಷ್ಟು ಬೇಗ ಒಳಗೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್.